ಬಳ್ಳಾರಿ ಜೈಲಿನಲ್ಲಿ ಟಿವಿಗಾಗಿ ದರ್ಶನ್ ಪರದಾಟವನ್ನ ಮಾಡ್ತಾ ಇರುವಂತದ್ದು 2 ವಾರ ಕಳೆದರೂ ಕೂಡ ನಟ ದರ್ಶನ್ಗೆ ಇನ್ನೂ ಕೂಡ ಟಿವಿ ಭಾಗ್ಯ ಸಿಕ್ಕಿಲ್ಲ. ಚಾರಣ ದಿನ ಕೈದಿ ಆಗಿರುವಂತ ಕಾರಣಕ್ಕೋಸ್ಕರ ಅವರಿಗೆ ಟಿವಿಯನ್ನ ಪಡ್ಕೊಳ್ಳುವಂತ ಅವಕಾಶ ಇದೆ. ಆದ್ರೆ ಅಲ್ಲಿನ್ನೂ ಕೂಡ ಟಿವಿ ಕೊಟ್ಟಿಲ್ಲ ದರ್ಶನ್ಗೆ. ಸೆಲ್ನಲ್ಲಿ ಟಿವಿ ಅಳವಡಿಕೆಗೆ ಮತ್ತೆ ಮನವಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಯಾಕೆಂದ್ರೆ ಏನಾದ್ರೂ ಒಂದು ಎಂಟರ್ಟೈನ್ಮೆಂಟ್ ಬೇಕಲ್ಲ, ಅದು ಯಾವುದೂ ಕೂಡ ಸಿಗ್ತಾ ಇಲ್ಲ ದರ್ಶನ್ಗೆ. ಬಳ್ಳಾರಿ ಜೈಲಲ್ಲಿ ಮಾತಾಡಕ್ಕೊಬ್ರು ಇಲ್ಲ, ಒಬ್ಬರೇ ಬೇರೆ ಬ್ಯಾರಕ್ನಲ್ಲಿರುವಂತ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಟಿವಿ ಕೊಡಿ ಅಂತ ಗೋಗರಿತಾ ಇದ್ದಾರೆ ದರ್ಶನ್. ಅದು ಕೂಡ ಇನ್ನೂ ಸಿಕ್ಕಿಲ್ಲ. ಜೈಲಧಿಕಾರಿಗಳಿಗೆ ಪಟ್ಟಣ ಹಿಡಿದಿರುವಂತದ್ದು ದರ್ಶನ್. ಹಳೆ ಟಿವಿಗೆ ಹೊಸ ಸ್ಪೀಕರ್ ಹಾಕಿ ರಿಪೇರಿ ಕಾರ್ಯವನ್ನ ಮಾಡ್ಲಾಗ್ತಾ ಇದೆಯಂತೆ. ಯಾವ ಕಾಲದ್ದು ಏನೋ ಆ ಟಿವಿ, ಹಾಗಾದ್ರೆ ಯಾವ ಕಾಲದ ಟಿವಿಯನ್ನ ರಿಪೇರಿ ಮಾಡ್ತಾ ಇದಾರೋ ಏನೋ. ಇನ್ನ ನಾಡಿದ್ದು ದರ್ಶನ್ ಸೆಲ್ಗೆ ಟಿವಿ ಅಳವಡಿಕೆ ಮಾಡುವಂತ ಸಾಧ್ಯತೆ ಅಂತ ಹೇಳಲಾಗ್ತದೆ. ಬಿಕಾಸ್ ನಾವೀಗ ಆಲ್ರೆಡಿ ಒಂದು ವಾರದಿಂದನೂ ಸಾಧ್ಯತೆ ಅಂತ ಪ್ರತಿದಿನ ನೋಡ್ತಾ ಇದೀವಿ. ಆದ್ರೆ ಇನ್ನೂ ಕೂಡ ಅಳವಡಿಕೆ ಆಗಿಲ್ಲ. ಚೆನ್ನಾಗಿರುವಂತ ಟಿವಿ ಅಳವಡಿಸಬೇಕು ಅಂತ ದರ್ಶನ್ ಮನವಿಯನ್ನು ಮಾಡ್ಕೊಂಡಿದ್ದಾರಂತೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ನಿತ್ಯ ಕಾಲ ಕಳೆಯುವಂಥದ್ದೇ ದರ್ಶನ್ಗೆ ಸಂಕಷ್ಟ. ಯಾವ ಕೈದಿಯ ಸಂಪರ್ಕ ಇಲ್ಲದೆ ಸೆಲ್ನಲ್ಲಿ ಏಕಾಂಗಿಯಾಗಿರುವಂಥದ್ದು ದರ್ಶನ್. ಅಲ್ಲಿ ಯಾವುದೇ ರೀತಿಯಾದಂಥ ರಾಜಾತಿಥ್ಯ ಕೂಡ ಇಲ್ಲ. ಮತ್ತು ಒಂದು ಕಡೆ ಯಾರನ್ನಾದ್ರೂ ಮಾತನಾಡಿಸ್ಬೇಕು ಅಂದ್ರೂ ಕೂಡ ಅಲ್ಲಿ ರೆಸ್ಟ್ರಿಕ್ಷನ್ಸ್ಗಳು ಇರುವಂಥದ್ದು. ಮಾತನಾಡಿಸಿದ್ರೆ ಅಲ್ಲಿರುವಂಥ ಜೈಲಿನ ಸಿಬ್ಬಂದಿಯನ್ನ ಮಾತನಾಡಿಸ್ಬೇಕು. ಯಾಕಂದ್ರೆ ಇವರಿಗೆ ಅಂತ ಒಂದು 3 ಜನ ಸೆಕ್ಯೂರಿಟಿಯನ್ನ ಕೊಡಲಾಗಿದೆಯಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಬೇಕು. ಆದರೆ ಎಷ್ಟು ಅಂತ ಮಾತನಾಡ್ಲಿಕ್ಕಾಗತ್ತೆ. ಇನ್ನು ಅದು ಯಾವ ಬುಕ್ ಓದ್ತಾ ಇದ್ದಾರೋ ಏನೋ. ಬಿಕಾಸ್ ಇನ್ನೂ ದರ್ಪ ದೌಲತ್ತು ದಿಮಾಕು ಅನ್ನುವಂಥದ್ದು ಕಡಿಮೆ ಆಗಿಲ್ಲ ದರ್ಶನ್ಗೆ. ಸೊ ಹೀಗಾಗಿ ಕಾಲ ಕಳೆಯೋದು ಕಷ್ಟ ಆಗ್ತಾ ಇದೆ. ಟಿವಿ ಬೇಕು ಅಂತ ಕೇಳಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನೋಡ್ತಾ ಇದ್ವಿ ದರ್ಶನ್ಗೆ ಇವತ್ತು ಕೊಡ್ತಾರೆ ಟಿವಿ, ನಾಳೆ ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ನಾವು ನೋಡ್ತಾನೆ ಇದೀವಿ ಆ ಬ್ರೇಕಿಂಗ್ ನ್ಯೂಸ್ಗಳನ್ನ. ಆದ್ರೆ ಯಾವಾಗ ಕೊಡ್ತಾರೆ ಅನ್ನುವಂಥ ಕ್ಲಾರಿಟಿ ಇನ್ನೂ ಕೂಡ ಸಿಕ್ಕಿಲ್ಲ. ಯಾಕೆ ಇಷ್ಟೊಂದು ಸತಾಯಿಸ್ತಾ ಇದ್ದಾರೆ ಬಳ್ಳಾರಿ ಜೈಲಿನ ಅಧಿಕಾರಿಗಳು? ಖಂಡಿತ ಪೃಥ್ವಿರಾಜ್, ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿರ್ತಕ್ಕಂಥ ನಟ ದರ್ಶನ್ ಅವರು ದಿನಕ್ಕೊಂದು ಬೇಡಿಕೆಗಳನ್ನು ಕೂಡ ಜೈಲಾಧಿಕಾರಿಗಳ ಮುಂದೆ ಇಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲೂ ಕೂಡ ಅವರ ಪ್ರಮುಖವಾಗಿ ಬೇಡಿಕೆ ಆಗಿರ್ತಕ್ಕಂಥದ್ದು ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರ್ತಕ್ಕಂಥ ನಟ ದರ್ಶನ್ ಅವರಿಗೆ ಟಿವಿಯನ್ನು ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಳೆದ 2 ವಾರಗಳಿಂದ ಕೂಡ ಅವರು ಬೇಡಿಕೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಆದರೆ ನಟ ದರ್ಶನ್ ಅವರ ಬೇಡಿಕೆ ಇದುವರೆಗೂ ಕೂಡ ಈಡೇರದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಟಿವಿಯನ್ನು ಅಳವಡಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರತಿನಿತ್ಯ ಕೂಡ ಜೈಲಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದಾರೆ. ಕೂಡಲೇ ಟಿವಿಯನ್ನು ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪಟ್ಟನ್ನು ಕೂಡ ಹಿಡಿದರನ್ನ ಮಾಹಿತಿ ಕೂಡ ಸಿಗ್ತಾ ಇದೆ. ಅದರಲ್ಲೂ ಇರ್ತಕ್ಕಂಥ ಟಿವಿ ಪೈಕಿ ಒಂದು ಟಿವಿ ಕೂಡ ರಿಪೇರಿ ಇರ್ತಕ್ಕಂಥ ಟಿವಿ, ಅದನ್ನು ಕೂಡ ಈಗಾಗಲೇ ರಿಪೇರಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕಳೆದ 2-3 ದಿನಗಳ ಹಿಂದೆ ರಿಪೇರಿ ಮಾಡಿ ಆ ಟಿವಿಯನ್ನು ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ಅಳವಡಿಸಲಾಗಿತ್ತು. ಅದಾದರೆ ಮತ್ತೆ ಅದನ್ನು ಆಡಿಯೋ ಕೂಡ ಸರಿ ಬರ್ತಾ ಇಲ್ಲ ಹಿನ್ನೆಲೆಯಲ್ಲಿ ಮತ್ತೆ ಆ ಟಿವಿಯನ್ನು ಕೂಡ ತೆಗೆದಿರ್ತಕ್ಕಂಥದ್ದು. ಈಗ ಹೊಸ ಸ್ಪೀಕರನ್ನು ಕೂಡ ಆ ಟಿವಿಗೆ ಅಳವಡಿಕೆ ಮಾಡಿದವನ್ನ ಮಾಹಿತಿಯನ್ನು ಕೂಡ ಜೈಲಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಮತ್ತು ನಾಳೆ ಸರ್ಕಾರಿ ರಜೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಂಗಳವಾರ ಆ ಸೆಲ್ಲಿಗೆ ಒಂದು ಟಿವಿಯನ್ನು ಅಳವಡಿಕೆ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಕೂಡ ಜೈಲಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಆದರೆ ನಟ ದರ್ಶನ್ ಅವರು ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ಇರ್ತಕ್ಕಂಥದ್ದು ಯಾವುದೇ ಕೈದಿಗಳ ಸಂಪರ್ಕ ಕೂಡ ಅವರಿಗೆ ಇಲ್ಲ. ಏಕಾಂಗಿಯಾಗಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಸಾಕಷ್ಟು ಟಿವಿಯ ಅಳವಡಿಕೆಯ ಅವಶ್ಯಕತೆ ಕೂಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು, ಯಾಕೆಂದರೆ ದಿನದ ಬಹುತೇಕ ಗಂಟೆಗಳ ಕಾಲ ಸೆಲ್ಲಲ್ಲೇ ಇರಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಯಾವುದೂ ಕೂಡ ಅಲ್ಲಿ ಪುಸ್ತಕಗಳನ್ನು ಓದಬೇಕು, ಅದು ಬಿಟ್ಟರೆ ಅಲ್ಲಿ ಸಿಬ್ಬಂದಿಗಳು ಹೈ ಸೆಕ್ಯೂರಿಟಿ ಹಾಕಿರ್ತಕ್ಕಂಥ ಭದ್ರತಾ ಸಿಬ್ಬಂದಿಗಳ ಜೊತೆಗೆ ಮಾತಾಡಬೇಕು. ಅದು ಬಿಟ್ಟರೆ ಯಾವುದು ಕೂಡ ಅವರಿಗೆ ಸಾಧ್ಯವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅವರು ಒಂಟಿಯಾಗೇ ಇರಬೇಕು. ಆ ನಿಟ್ಟಿನಲ್ಲಿ ಕೂಡ ಅವರು ಸಾಕಷ್ಟು ಪರದಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಅವರು ಈ ನಿಟ್ಟಿನಲ್ಲಿ ಕೂಡ ಒಂದು ಕಡೆ ಟಿವಿಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ, ಮತ್ತೊಂದು ಕಡೆ ನನಗೆ ಮಲಗಲಿಕ್ಕೆ ಕೂಡ ಚಾಪೆ ಹಾಕಿರ್ತಕ್ಕಂಥ ಹಿನ್ನೆಲೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ, ಬೆನ್ನು ನೋವು ಕೂಡ ಇದೆ, ನನಗೆ ದಿಂಬನ್ನು ಕೂಡ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಬೇಡಿಕೆ ಇಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರತಿನಿತ್ಯ ಜೈಲಾಧಿಕಾರಿಗಳು ವಿಸಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಿನಕ್ಕೊಂದು ಬೇಡಿಕೆಯನ್ನು ಕೂಡ ಇಡ್ತಕ್ಕಂಥದ್ದು ಕೂಡ ಇಲ್ಲಿ ಕಾಣಬಹುದಾಗಿದೆ. ಅದರಲ್ಲೂ ಪ್ರಮುಖವಾಗಿ ಟಿವಿಗೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಬಹುತೇಕವಾಗಿ ಮಂಗಳವಾರ ಅವರ ಸೆಲ್ಲಿಗೆ ಒಂದು ಟಿವಿಯನ್ನು ಅಳವಡಿಕೆ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಿರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಅವರ ಟಿವಿಗೆ ಹೊಸ ಟಿವಿ ಕೂಡ ಅಳವಡಿಕೆ ಮಾಡ್ಬೋದಿತ್ತು. ಆದರೆ ಅನುದಾನದ ಕೊರತೆಯಿಂದಾಗಿ ಹೊಸ ಟಿವಿಯನ್ನು ಖರೀದಿ ಮಾಡಲಿಕ್ಕೆ ಕೂಡ ಜೈಲಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಇರ್ತಕ್ಕಂಥ ಟಿವಿಯನ್ನೇ ರಿಪೇರಿ ಮಾಡಿ ನಾವು ಅಳವಡಿಸ್ತೀವಿ ಅನ್ನೋ ಮಾಹಿತಿಯನ್ನು ಕೂಡ ಜೈಲಧಿಕಾರಿಗಳು ಕೊಡ್ತಾ ಇದ್ದಾರೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.